ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಸೂರ್ಯ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ಅದು ದಕ್ಷಿಣ ಕಾಶಿ ಅಂತಲೇ ನಾವು ಕರಿತೀವಿ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ಗವಿ ಗಂಗಾಧರ ದೇವಸ್ಥಾನ ಸ್ವಾಮಿ. ಗೌರಿ ಗಣೇಶ ಹಬ್ಬದ ವಿಚಾರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ಪ್ರಧಾನ ಅರ್ಚಕರಾದಂಥ ಶ್ರೀ ಸೋಮ್ ಸುಂದರ್ ದೀಕ್ಷಿತ್ ಗುರುಗಳಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾವು ಅಶ್ವವೇಗ ಚಾನಲಿಂದ ಬಂದಿದ್ದೀವಿ. ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ಗೌರಿ ಗಣೇಶ ಹಬ್ಬದ ಬಗ್ಗೆ ಸಾಕಷ್ಟು ವಿಷಯಗಳು ತಿಳಿಸ್ಕೊಡ್ತೀರಾ. ತುಂಬ ಖುಷಿ ಆಗ್ತದೆ ಗುರುಗಳೇ. ನಮಸ್ಕಾರ. ಗುರುಗಳೇ, ಸುಮಾರು ವರ್ಷಗಳಿಂದ ನಿಮ್ಮ ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ದೀವಿ. ಮೊದಲನೇದಾಗಿ ಸಾಕಷ್ಟು ಪ್ರಶ್ನೆಗಳು ಕೇಳಬೇಕು ಅಂತ ಇದೆ. ಸೊ ಒಂದೊಂದೇ ನಾವು ಮಾತಾಡ್ಕೊಂಡು ಹೋಗೋಣ. ಗೌರಿ ಗಣೇಶ ಹಬ್ಬದ್ದು ವಿಶೇಷತೆ ಬಗ್ಗೆ ಸಾಕಷ್ಟು ವಿಚಾರಗಳು ನೀವು ಮಾತಾಡಿದ್ದೀರಾ. ನೀವು ಹೇಳಬೇಕು ಅಂತ ನಮ್ಗೆ ತುಂಬ ಕಾತುರ. ಬಹಳ ಸಂತೋಷ. ಸಾಮಾನ್ಯವಾಗಿ ಜನಗಳೆಲ್ಲ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಮನೆ ಗೃಹ ಪ್ರವೇಶ ಮಾಡಬೇಕು, ಒಂದು ಮದುವೆ ಮಾಡಬೇಕು, ಒಂದು ಮುಂಜಿ ಮಾಡಬೇಕು, ಒಂದು ನಾಮಕರಣ ಮಾಡಬೇಕು, ಏನೇ ಮಾವಿನ ಸೊಪ್ಪನ್ನು ಕೊಟ್ಟು ಶುಭ ಕಾರ್ಯ ಮಾಡಬೇಕಾದ್ರೆ ಆದ್ಯ ಪೂಜಿತೆ ಗೌರಿ ಗಣೇಶನಿಗೆ ಇರುತ್ತೆ. ಆ ಗಣೇಶನ ಪೂಜೆ ಇಲ್ಲದೆ ಯಾವ ಕಾರ್ಯಕ್ರಮವನ್ನು ಆರಂಭ ಮಾಡೋದಿಲ್ಲ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಕಾರ್ಯಗಳನ್ನೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿಕೊಡಪ್ಪ ಅಂಥೇಳಿ ಆ ವಿಘ್ನೇಶನ ಪೂಜೆ ಮಾಡುವಂಥ ಒಂದು ವಿಶೇಷತೆ ಎಲ್ಲ ಕಾಲದಲ್ಲೂ ಇರುತ್ತೆ. ಎಲ್ಲ ಕಾಲದಲ್ಲೂ ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಆದ್ಯತೆಯಾದ ಒಂದು ದಿನ ಬೇಕು. ಆ ದಿನ ಯಾವುದು? ಈಗ ದಿನ ನಾವು ಈಶ್ವರನ ದರ್ಶನ ಮಾಡ್ತೀವಿ, ಅಮ್ಮನವ್ರನ್ನ ದರ್ಶನ ಮಾಡ್ತೀವಿ. ಆದರೆ ಅವರವರಿಗೆ ಅಂತ ಒಂದು ನಿಯಮಿತವಾದ ಒಂದು ದಿನಗಳಿರುತ್ತೆ. ಶಿವರಾತ್ರಿ ದಿನ ಈಶ್ವರನಿಗೆ ದರ್ಶನ ಮಾಡೋದ್ರಿಂದ ವಿಶೇಷವಾದ ಪುಣ್ಯ. ನವರಾತ್ರಿಯಲ್ಲಿ 9 ದಿನಗಳ ಕಾಲ ದೇವಿಯನ್ನು ದರ್ಶನ ಮಾಡೋದ್ರಿಂದ ಪುಣ್ಯ. ಅದೇ ರೀತಿಯಾಗಿ ಭಾದ್ರಪದ ಶುದ್ಧ ಚೌತಿಯ ದಿನ ಗಣಪತಿಯನ್ನು ಪೂಜೆ ಮಾಡಿಸೋದು ಆ ವರ್ಷವೆಲ್ಲ ಕಾಪಾಡುವಂಥ ವಿಶೇಷವಾದ ಶುಭ ದಿನವೇ ಈ ಗಣೇಶನ ಹಬ್ಬದ ಚತುರ್ಥಿಯ ದಿನ. ಗುರುಗಳೇ, ಇನ್ನೊಂದು ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ನಮ್ಮ ಈ ಪುರಾತನದಲ್ಲಿ ಬಂದಂಥ ಒಂದು ಹಿನ್ನೆಲೆ ಬಗ್ಗೆ ಹೇಳ್ಬೋದಾ? ಈ ಗಣೇಶ ಚತುರ್ಥಿನ ಸಾಮಾನ್ಯ ಬಡವ ಬಲ್ಲಿಗ ಶ್ರೀಮಂತ ಯಾರು ಬೇಕಾದ್ರೂ ಮಾಡ್ಬೋದು ಅಂತಾರೆ. ಕೆಲವು ವಿಚಾರಗಳು ನೀವು ಅದು ಹೇಳ್ಬೋದಾ? ಸಾಮಾನ್ಯವಾಗಿ ನಾವು ಎಲ್ಲ ದೇವರುಗಳಿಗೆ ಪೂಜೆ ಮಾಡಬೇಕಾದ್ರೆ ವಿಶೇಷವಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಇಟ್ಟು ವಿಶೇಷವಾದ ಹೂವಿನ ಅಲಂಕಾರಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಒಂದು ವಿಧಿ ಇದೆ. ಎಲ್ಲದಕ್ಕಿಂತ ವಿಶೇಷವಾಗಿ ಭಕ್ತಿ ಅನ್ನೋ ಒಂದು ಪೂಜೆ ಇದೆಯಲ್ಲ, ಅದು ಬಹಳ ವೈಶಿಷ್ಟ್ಯವಾದದ್ದು. ಈಗ ನಾವೊಂದು ಗಣಪತಿಗೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಏನೂ ಇಲ್ಲ, ಹಣದ ವ್ಯವಸ್ಥೆ ಇಲ್ಲ, ಧಾನ್ಯದ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ. ಆದರೂ ಗಣಪತಿಯನ್ನು ಪೂಜೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಮನಸ್ಸಿನಲ್ಲಿ ಬಂದಿರುತ್ತೆ. ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಆ ಪಕ್ಕದಲ್ಲಿ ಸಣ್ಣ ಸಣ್ಣ ಹುಲ್ಲು ಬೆಳೆದಿರುತ್ತೆ. ಆ ಹುಲ್ಲನ್ನು 4 ಬಿಡಿಸ್ಕೊಂಡು ಅದನ್ನು ನೀರಿನಲ್ಲಿ ತೊಳೆದು, ಹುಲ್ಲು ಕಿತ್ಕೊಳ್ಳೋಕೆ ಕಾಸಿಲ್ಲ, ನೀರಿನಲ್ಲಿ ತೊಳೆಯೋಕ್ಕೆ ಕಾಸಿಲ್ಲ, ಆ ಹುಲ್ಲನ್ನು ತಗೊಂಡು ಆ ಹುಲ್ಲು ಬಿಡಿಸೋವಾಗಲೇ ನಮಗೆ ಭಕ್ತಿ ಅನ್ನೋ ಒಂದು ದೊಡ್ಡ ಗಾತ್ರದ ಪ್ರವೇಶ ಆಗಿಬಿಡುತ್ತೆ ನಮ್ಮ ದೇಹಕ್ಕೆ. ಅದನ್ನು ತಗೊಂಡೋಗಿ ಆ ಗಣಪತಿಗೆ ಅರ್ಪಣೆ ಮಾಡ್ತೀವಿ. ವಿಶಿಷ್ಟವಾಗಿ ಹುಲ್ಲನ್ನು ಗಣಪತಿಗೆ ಅರ್ಪಣೆ ಮಾಡಿದ್ರೆ ಅದರಲ್ಲಿ ಸಂತೋಷ ಬೀಳುವಂಥದ್ದು ಬೇರೆ ಯಾವ ಹೂಗಳನ್ನು ಹಾಕಿದ್ರು ಗಣಪತಿ ಸಂತೋಷ ಬೀಳಲ್ಲ. ಅದಕ್ಕೆ ಗರಿಕೆಯ ಪೂಜೆ ಅಂತ ಹೇಳ್ತೀವಿ. ಈಶ್ವರನಿಗೆ ಎಷ್ಟು ದೊಡ್ಡ ಲಿಂಗ ಇರುತ್ತೆ, ದೊಡ್ಡ ದೊಡ್ಡ ಹಾರಗಳೆಲ್ಲ ಹಾಕ್ತೀವಿ. ಇಷ್ಟು ಸಣ್ಣ ತುಂಬೆ ಹೂವು ಇರುತ್ತೆ. ಆ ತುಂಬೆ ಹೂವನ್ನು ಬಿಲ್ಬದಳವನ್ನು ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ ಎಷ್ಟು ಸಂತೋಷ ಬೀಳ್ತಾರೋ, ಅದೇ ರೀತಿಯಾಗಿ ಎಲ್ಲ ದೇವತೆಗಳಿಗೆ ಬಡವ ಬಲ್ಲಿದ ಅನ್ನೋ ಭೇದವೇ ಇಲ್ಲದಿರ ದರ್ಶನ, ಪೂಜೆ, ಪುನಸ್ಕಾರ, ಜಪ, ತಪ ಇಷ್ಟಕ್ಕೂ ಅನುಗ್ರಹ ಮಾಡುವಂಥದ್ದು ಮಹಾಗಣಪತಿ. ಗರಿಕೆಯನ್ನು ಸಮರ್ಪಣೆ ಮಾಡಿ ಗರಿಕೆ ಕೊಟ್ಟು ಪೂಜೆ ಮಾಡೋರಿದ್ದಾರೆ, ಮೋದಕವನ್ನು ಕೊಟ್ಟು ಪೂಜೆ ಮಾಡೋರಿದ್ದಾರೆ. ಅವ್ರಿಗೂ ತಥಾಸ್ತು, ಇವ್ರಿಗೂ ತಥಾಸ್ತು. ಆದರೆ ಮೋದಕಕ್ಕಿಂತ ಗರಿಕೆಯಲ್ಲಿ ಸ್ವಾಮಿ ಬಹಳ ತೃಪ್ತನಾಗ್ತಾನೆ. ಆದ್ದರಿಂದ ಈ ಒಂದು ವಿಶೇಷವಾದ ದಿನದಲ್ಲಿ ಸ್ವಾಮಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ ಒಂದೇ ಒಂದು ತುಳಸಿ ದಳವನ್ನು ಇಟ್ಟು ಸ್ವಾಮಿಗೆ ಬೇಡ್ಕೊಂಡ್ರೆ ಆ ವರ್ಷ ಪೂರ್ತಿ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಅವನ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಅದಕ್ಕೆ ಭೇದ ಅನ್ನೋ ವಿಷಯವೇ ಇದರಲ್ಲಿ ಬರಲ್ಲ. ನೋಡಿದ್ರ ವೀಕ್ಷಕರೇ, ಎಷ್ಟು ಅರ್ಥಪೂರ್ಣವಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ತುಂಬ ಚೆನ್ನಾಗಿ ಇದನ್ನು ಬಿಡಿಸಿ ಹೇಳಿದರು. ಅಂದರೆ ಗುರುಗಳು ಹೇಳಿದಾಗೆ ಭಕ್ತಿ ಮಾರ್ಗ ಮುಖ್ಯ,
ಮತ್ತು ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಆಗೋಗಿ ಹೇಳಿದರು. ನಿಜವಾಗ್ಲೂ ಅದಕ್ಕೆ ಹೇಳೋದು ಯಾವತ್ತು ಗುರುಗಳು ಫಸ್ಟು ಗುರುದೇವೋ ಭವ ಅಂತ ಹೇಳ್ತಾರೆ, ಅದಕ್ಕೆ ಗುರುಗಳಿಂದ ಮಾರ್ಗ ಅಂತ ಹೇಳೋದು. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಇಷ್ಟೊತ್ತು ಗುರುಗಳು ವಿಶೇಷತೆ ಬಗ್ಗೆ ಹೇಳಿದರು. ಈಗ ಗಣೇಶ ಹಬ್ಬದ ಹಿಂದಿನ ರಹಸ್ಯದ ಬಗ್ಗೆ ಗುರುಗಳೇ ಹೇಳ್ತಾರೆ. ಇದು ವಿಶೇಷವಾದ ರಹಸ್ಯ ಅಂದರೆ ಎಲ್ಲದರಲ್ಲೂ ಈ ಚಿದಂಬರ ರಹಸ್ಯ ಅಂತ ಹೇಳ್ತಾರೆ. ಚಿದಂಬರದಲ್ಲಿ ಏನೂ ರಹಸ್ಯ ಇಲ್ಲ, ಆದರೆ ನೋಡೋದು ಒಂದು ರಹಸ್ಯ. ಈಗ ನಮ್ಮ ಗಂಗಾಧರೇಶ್ವರನ ರಹಸ್ಯ ಅಂತ ನಾವು ಹೇಳ್ತೀವಿ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಆದರೆ ವರ್ಷಕ್ಕೆ ಒಂದೇ ಒಂದು ದಿನ ದಕ್ಷಿಣಾಯನದಿಂದ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಆ ಗವಿ ಒಳಗೆ 116 ಕಡೆ ಒಳಗಿರೋವಂಥ ಗವಿಯಲ್ಲಿ ಸ್ವಾಮಿಯ ಪೂಜೆ ಮಾಡಿ ತದನಂತರ ಉತ್ತರಾಯಣ ಪ್ರವೇಶ ಮಾಡ್ತಾನೆ. ಇದೊಂದು ರಹಸ್ಯ. ಸೂರ್ಯ ಪೂರ್ವದಲ್ಲಿ ಹುಟ್ಟರೆ ಯಾವ ದೇವಸ್ಥಾನ ಪೂರ್ವಾಭಿಮುಖವಾಗಿರುತ್ತೋ ಎಲ್ಲ ದಿನಾನೂ ಸೂರ್ಯ ಸ್ವಾಮಿ ಮೇಲೆ ಪೂಜೆ ಮಾಡ್ತಾನೆ. ಪಶ್ಚಿಮಾಭಿಮುಖವಾಗಿದ್ದರೆ ಮುಳುಗೋವಾಗ ಸೂರ್ಯ ಈಶ್ವರನ ಪೂಜೆ ಮಾಡ್ತಾನೆ. ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖ. ದಕ್ಷಿಣದಲ್ಲಿರುವಂಥ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಂದು ದಿನ ಬೀಳೋದು ಎಂತಹ ರಹಸ್ಯ. ಹಾಗೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ದೇವತೆಗಳಿಗೆ ಒಂದೊಂದು ರಹಸ್ಯ ಇರುತ್ತೆ. ಅದೇ ರೀತಿ ಗಣಪತಿ ರಹಸ್ಯ ನಾವು ತಗೊಳಕ್ಕೆ ಹೋದಾಗ ಸ್ವಾಮಿ ಹೊರಗಡೆ ಹೋದರು, ಅಮ್ಮನವರು ಸ್ನಾನಕ್ಕೆ ಹೋಗಬೇಕು. ಆಕೆ ಸ್ನಾನಕ್ಕೆ ಹೊರಟಿದ್ದಾಳೆ, ಅದರ ಬಾಗಿಲು ಕಾಯೋಕ್ಕೂ ಬರಬೇಕಲ್ಲ. ನಮ್ಮ ಈಗಿನ ಕಾಲ ತನಕ ಸ್ವಿಚ್ ಆದ ತಕ್ಷಣ ಚಿಲ್ಕ ಆಗುತ್ತೆ, ಆಮೇಲೆ ಬೆಲ್ಲ ಹಾಕಿದ್ರೆ ಒಳಗೆ ಬಾಗಿಲು ತೆಗಿ ಅನಿಸುತ್ತೆ. ಇವೆಲ್ಲ ಇದೆ. ಪೂರ್ವ ಇತಿಹಾಸಗಳಲ್ಲಿ ಶಿಷ್ಯರುಗಳು ಅಂತ ಇರ್ತಾರೆ ಒಂದಷ್ಟು ಜನ. ಅವತ್ತು ಸ್ವಾಮಿ ಹೊರಗಡೆ ಹೋದ್ರಿಂದ ಯಾವ ಶಿಷ್ಯರು ಪಾರ್ವತಿಗಿಲ್ಲ. ಆದರೆ ಕಾಲಾನುಕ್ರಮವಾಗಿ ಆಕೆ ಸ್ನಾನ ಮಾಡಿ ತನ್ನ ಪೂಜೆಗಳಿಗೆ ಬರಬೇಕಾದ ಕಾಲ ಬಂದುಬಿಡುತ್ತೆ. ತಕ್ಷಣ ಏನು ಮಾಡ್ತಾಳೆ, ಯಾರು ಇಲ್ವಲ್ಲ ಅಂಥೇಳಿ ಅಲ್ಲೊಂದು ಮಣ್ಣು ತಗೊಂಡು ಉಂಡೆ ಮಾಡಿ ಅದಕ್ಕೆ ಜೀವ ಕೊಡ್ತಾಳೆ. ಜೀವ ಕೊಡ್ತಾಳೆ ಅಂದ ತಕ್ಷಣ ಅದೊಂದು ಬೊಂಬೆ ಆಗುತ್ತೆ. ನೋಡಪ್ಪ, ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೀನಿ, ಬರೋವರೆಗೂ ನೀನು ಬಾಗಿಲು ಕಾಯಿ, ಯಾರೇ ಬಂದರೂ ಒಳಗೆ ಅವಕಾಶವಿಲ್ಲ, ಇದನ್ನು ಪಾಲನೆ ಮಾಡು. ತಾಯಿ ವಾಕ್ಯ ನನಗೆ ಜೀವ ಕೊಟ್ಟಳು, ನನ್ನನ್ನು ಭೂಮಿಯಲ್ಲಿ ತಂದವಳು, ನಿನ್ನ ವಾಕ್ಯ ನಾನು ಮೀರ್ತೇನೆ ತಾಯಿ, ತಥಾಸ್ತು. ಕೈಗೊಂದು ತ್ರಿಶೂಲ ಕೊಟ್ಟರು ಪಾರ್ವತಿ. ತ್ರಿಶೂಲ ಇಟ್ಕೊಂಡು ಅಡ್ಡ ಆಡ್ಕೊಂಡು ನಿಂತು. ಈ ಕಾಲದ ವಾಕ್ ಮಾಡೋರೆಲ್ಲ ದೊಣ್ಣೆ ಹಿಡ್ಕೊಂಡು ಹೋಗ್ತಾರೆ. ಆವತ್ತಿನ ಕಾಲಕ್ಕೆ ತ್ರಿಶೂಲವೇ ಒಂದು ದೊಡ್ಡ ಆಯುಧ, ಅದಕ್ಕಿಂತ ಆಯುಧ ಬೇರೆ ಯಾವುದಿಲ್ಲ. ಒಂದು ವಿಷ್ಣುವಿಗೆ ಚಕ್ರ, ಈಶ್ವರನಿಗೆ ತ್ರಿಶೂಲ. ಹೀಗೆ ಓಡಾಡ್ತಾ ಇರಬೇಕಾದ್ರೆ ಪಾರ್ವತಿ ಸ್ನಾನ ಕೊಟ್ಟರು. ತಕ್ಷಣ ಈಶ್ವರ ತನ್ನ ಕಾರ್ಯವನ್ನು ಮುಗಿಸ್ಕೊಂಡು ಬರ್ತಾನೆ. ನಿಲ್ಲು, ಏನಪ್ಪ ಇದು, ನಮ್ಮ ಮನೆಯಲ್ಲಿ ನಾನು ಪ್ರವೇಶ ಮಾಡೋಕ್ಕೆ ನನಗೇ ನಿಲ್ಲುವಂಥ ಒಂದು ಆಕೃತಿ ಇದೆಯಲ್ಲ, ಇದು ಏನಿದು, ಯಾರು ನೀನು? ನಾನು ಪಾರ್ವತಿಯ ಮಗ. ಅಯ್ಯಯ್ಯೋ, ನನ್ನ ಹೆಂಡತಿಗೆ ಮಗ ಅಂತೀಯ ನೀನು? ನಾನು ನಿನ್ನ ತಂದೆ ಕಡೆ ಯಾರಾದರೂ ನಂಗೆ ಗೊತ್ತಿಲ್ಲ. ನಾನು ನಿನ್ನ ದರ್ಶನ ಮಾಡಿಲ್ಲ, ನಾನು ದರ್ಶನ ಮಾಡಿರೋದು ಮಾತೆಯನ್ನು. ಮಾತೆಯ ಆಜ್ಞೆಯಂತೆ ನಿನ್ನ ನಾನು ಒಳಗಡೆ ಬಿಡಲ್ಲ, ನಿಂತ್ಕೊ. ತಕ್ಷಣ ಸ್ವಾಮಿಗೆ ಕೋಪ ಬೇಗ ಬಂದುಬಿಡುತ್ತೆ. ಏನು ಪಾಪಿಷ್ಟ, ನನ್ನ ಮನೆ ಒಳಗೆ ನಾನು ಪ್ರವೇಶ ಮಾಡೋಕ್ಕೆ ನನಗೆ ಅಡ್ಡಿ ಮಾಡ್ತಿದ್ಯಾ ಅಂತ ತಗೊಂಡು ಶಿರಶ್ಛೇದನ ಮಾಡಿಬಿಡ್ತಾರೆ. ಗಣಪತಿ ಇರ್ತಾರೆ ಒಂದು ಕಡೆ, ಅವನೊಂದು ಕಡೆ ಬಿದ್ದೋಗ್ತಾನೆ. ಅಷ್ಟೊತ್ತಿಗೆ ಸ್ನಾನ ಮುಗಿಸಿ ಈಚೆ ಬರ್ತಾಳೆ. ತಾನು ನಿರ್ಮಾಣ ಮಾಡಿರೋದಂಥ ಮಗುವನ್ನು ಪ್ರಾಣ ತೆಗೆದುಬಿಟ್ರಲ್ಲ, ಗಂಡ ಆಗಲಿ ಯಾರೇ ಆಗಲಿ, ಆಗಿನ ಕೋಪಕ್ಕೆ ಆ ಮಗುವನ್ನು ಬಾಕಿ ತಂದು ಹೇಳ್ತಾಳೆ, ಯಾಕೆ ಹೇಳ್ತಾ ಇದೆಯಾ, ಇದು ನಾನು ನಿರ್ಮಾಣ ಮಾಡಿದ ಮಗು, ನೀನು ಇದಕ್ಕೆ ಇಂಥ ತಪ್ಪು ಮಾಡಿಬಿಟ್ಟಲ್ಲ. ನಾನು ಬಂದೇ ಕೇಳಿಕೊಂಡೆ, ಆದರೆ ನನ್ನನ್ನೇ ಅಡ್ಡಿ ಮಾಡಿದ್ನಲ್ಲ. ನನಗೆ ಗೊತ್ತಿಲ್ಲದಿರುವ ಒಬ್ಬರು ಇಲ್ಲಿ ನಿಂತಿದ್ದಾರೆ ಎಂದಾಗ ಅದು ದೊಡ್ಡ ವಿಷಯ. ಅಂಥದ್ರಲ್ಲಿ ನನಗೆ ಅಡ್ಡಿ ಮಾಡಿದಾಗ ದಿನ ಕೋಪ ಬರುವಂಥ ವಿಷಯ ಆಯಿತು. ಹಲವಾರು ಬಾರಿ ಕೇಳಿದ್ರು ಕೂಡ ನನಗೆ ಅವನು ಗೌರವವನ್ನು ಕೊಡಲಿಲ್ಲ. ಅದನ್ನು ಶಿರಶ್ಛೇದನ ಮಾಡಿಬಿಟ್ಟೆ. ಆಗ ತಕ್ಷಣ ಮಾತೆ ಸ್ವರೂಪ ಕೋಪ ಬರುತ್ತೆ, ಏನು ಹಿಂಗೆ ಮಾಡಿಬಿಟ್ಟೆ ನೀನು. ಆಮೇಲೆ ಗಂಡ, ನಾನು ಸೃಷ್ಟಿ ಮಾಡಿದಂಥ ಮಗುನ ನೀನು ಇದು ಮಾಡಿಬಿಟ್ಟೆ, ತಪ್ಪು ಮಾಡಿದ್ಯಾ ನೀನು ಅಂತ ಆಕೆಯ ಒಂದು ಕೋಪೋದ್ರೇಕವನ್ನು ತೋರಿಸ್ತಾಳೆ. ಆಗ ಈ ಹೋಗಲಿ, ಏನು ಬೇಡ, ನಮ್ಮ ಮಗು ಅಂತ ಹೇಳ್ತಾ ಇದೆಯಾ, ಆಗ ನಿನ್ನ ಮಗು ಇತ್ತು, ಈಗ ನಮ್ಮ ಮಗು ಅಂತ ಹೇಳ್ತಾ ಇದೆಯಾ, ಆದ್ದರಿಂದ ಇದಕ್ಕೆ ಮರುಜೀವ ಕೊಡೋಣ ಅಂತೇಳಿ ನಂದಿಭೃಂಗಿಗಳನ್ನು ಕರೆದು ದಕ್ಷಿಣಾಭಿಮುಖವಾಗಿ ಯಾರು ಮಲಗಿರ್ತಾರೋ ಅವ್ರು ಶಿರಸ್ ತಗೊಂಬಂದು ಇದ್ರ ಮೇಲೆ ಇಟ್ಕೊಂಡು ಹುಡ್ಕೊಂಡು ಹೋಗ್ತಾರೆ. ಇವರು ಎಲ್ಲೋದ್ರೂ ಯಾರೂ ದಕ್ಷಿಣಾಭಿಮುಖ ಮಲಗಿರಲ್ಲ, ತಪ್ಪಾಗುತ್ತೆ. ಏನು ಮಾಡ್ತಾರೆ, ಓಹೋ ಯಾವುದೋ ಒಂದು ಪ್ರಾಣಿ ಮಲಗಿದೆ, ಅದನ್ನು ನೋಡಿದ್ರೆ ಗಜವೋ ಏನೋ ಏನು ಹೇಳಿದ್ದಾರೆ ಈಶ್ವರ, ಯಾವುದು ಮಲಗಿರುತ್ತೋ ಅದನ್ನು ತಗೊಂಬ ಅಂತ ಹೇಳಿದ್ದಾರೆ. ಈಗ ಸಿಕ್ಕಿದ್ದು ನಮಗಿದೆ, ಕತ್ತರಿಸ್ತಾರೆ, ತೊಗೊಂಡು ಬಂದ್ಬಿಡ್ತಾರೆ. ಈಶ್ವರನಿಗೆ ಕೋಪ ಬಂದ್ಬಿಡುತ್ತೆ. ಏನು ಹೋಗಿ ಯಾವಾಗ ಗಜ ಸಂಹಾರ ಮಾಡ್ಕೊಂಡ್ಬಂದಿರೋದು, ಇದೊಂದೇ ನಮಗೆ ಕಾಣಿಸಿದ್ದು ಅಂಥೇಳಿ ಆ ಶಿರವನ್ನು ತೆಗೆದು ಆ ಮಗು ಇರ್ತಾರೆ. ಅಲ್ಲಿಂದ ಗಜನಾಯಕ, ಗಣನಾಯಕ ಅಂತ ಆಗ್ತದೆ.
ಗಜಪತಿ ಅಂದಾಗ ಸ್ವಾಮಿನೇ ಅವನಿಗೊಂದು ನಾಮಕರಣ ಮಾಡಿ ಇಡ್ತಾರೆ. ನೋಡಮ್ಮ ನಿನ್ನ ಮಗುಗೆ ಜೀವ ಬಂದಿದೆ. ಆದರೂ ನನಗೆ ಬಹಳ ನೋವಾಗ್ತಾ ಇದೆ. ಸುಂದರವಾಗಿದ್ದ ಮಗುವನ್ನು ಈ ರೀತಿ ನೀವು ಮಾಡೋದು ಏನೇ ಮಾಡಿದ್ರು ಈ ಸುಂದರವಾದ ಮಗು ಎಲ್ಲರಿಗೂ ಬೇಕಲ್ವಾ? ಆದ್ದರಿಂದ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಆದ್ಯ ಪೂಜಿತ ಗಣಪತಿ, ಮೊದಲು ಗಣಪತಿಯನ್ನು ಪೂಜೆ ಮಾಡಿ ತದನಂತರ ಎಲ್ಲವನ್ನು ಪೂಜೆ ಮಾಡಿದ್ರೆ ನಿರ್ವಿಘ್ನವಾಗಿ ಎಲ್ಲ ಸಮಾಪ್ತಿ ಆಗುತ್ತೆ. ದೇವಾದಿ ದೇವತೆಗಳಿಂದ ಹಿಡಿದು ಯಾರೇ ಆದರೂ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು, ಇದು ಶಾಸ್ತ್ರ. ಆದರೆ ಈಗ ನಮ್ಮಲ್ಲಿ ಒಂದು ವೈಶಿಷ್ಟ್ಯತೆ ಏನು ಬಂದಿದೆ ಅಂದರೆ, ಗೌರಿ ಗಣಪತಿ ಪೂಜೆಯನ್ನು ಮಾಡುವಾಗ ಮೊದಲು ಗೌರಿಗೆ ಪೂಜೆ, ತದನಂತರ ಗಣಪತಿ ಪೂಜೆ. ನಾವಿವತ್ತು ತೃತೀಯ ಗೌರಿ ಪೂಜೆಯನ್ನು ಮಾಡಿದ್ವಿ, ನಾಳೆ ಚೌತಿ ಗಣಪತಿ ಪೂಜೆಯನ್ನು ಮಾಡ್ತೀವಿ. ಬೇರೆ ನಾವು ಯಜ್ಞ ಯಾಗ ಏನೇ ಮಾಡಬೇಕಾದ್ರೂ ಗಣಪತಿಯ ಪೂಜೆಯನ್ನು ಮಾಡಿ ನಿರ್ವಿಘ್ನವಾಗಿ ನಮಗೆ ಪ್ರಸಾದ ಕೊಡಪ್ಪ ಅಂತ ಗಣಪತಿಯನ್ನು ಕೇಳಿ ತದನಂತರ ಬೇರೆ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ. ಈ ಒಂದು ವೈಶಿಷ್ಟ್ಯತೆ ಏನಪ್ಪ, ಗೌರಿ ಗರ್ಭ ಗಣಪತಿ. ಆ ಗಣಪತಿಯ ಜನನ ತನ್ನ ಹಸ್ತದಿಂದ ತಯಾರು ಮಾಡಿ ಭೂಲೋಕದಲ್ಲಿ ಬಿಟ್ಟಿರೋದ್ರಿಂದ ಗೌರಿ ಗರ್ಭ ಗಣಪತಿ. ಆದ್ದರಿಂದ ಮೊದಲು ತಾಯಿ ಪೂಜೆ, ಆಮೇಲೆ ಗಣಪತಿ ಪೂಜೆ. ಅಂಥ ವೈಶಿಷ್ಟ್ಯತೆ ಎಲ್ಲ ಹಬ್ಬ ಹರಿದಿನಗಳಿಗಿಂತ, ಎಲ್ಲ ಪೂಜೆಗಿಂತ ಮೊದಲಾಗಿ ತಾಯಿ ಪೂಜೆಯನ್ನು ಮಾಡಿ ಆಮೇಲೆ ಮಗನ ಪೂಜೆ. ಮಾತೃದೇವೋಭವ, ಪಿತೃವಿನಿಂದ ಹತ್ಯೆ ಆಯಿತು, ಪಿತೃದೇವೋಭವ. ಗುರುಗಳು ಇದಕ್ಕೆ ವ್ಯಾಖ್ಯಾನ ಕೊಡ್ತಾರೆ, ಹೀಗೆ ಮಾಡಬೇಕು ಅಂತ. ಗುರುದೇವೋಭವ, ಆಮೇಲೆ ಗಣಪತಿ ಪೂಜೆ ಅಂತ ವೈಶಿಷ್ಟ್ಯತೆಯನ್ನು ಹೊಂದಿರೋದೇ ಈ ಒಂದು ರಹಸ್ಯ. ಎಲ್ಲ ಪೂಜೆಗೆ ಮೊದಲಾಗಿ ತಾಯಿ ಪೂಜೆ, ತದನಂತರ ಗಣಪತಿ ಪೂಜೆ. ಆದ್ದರಿಂದ ಈ ಗಣಪತಿಯ ಪೂಜಾ ರಹಸ್ಯ ಮೊದಲು ತಾಯಿಗೆ, ಅವನ ಪೂಜೆ. ಎಲ್ಲ ಪೂಜೆಗಳಿಗೆ ಮೊದಲು ಗಣಪತಿ ಪೂಜೆ ಆದರೂ ಈ ಒಂದು ಗೌರಿ ಗಣಪತಿ ಹಬ್ಬದ ದಿನ, ಈಗ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ, ಆದರೂ ಪರಮೇಶ್ವರನಿಗೆ ಪೂಜೆ ಮಾಡಿ ಪಾರ್ವತಿಗೆ, ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ, ನಾರಾಯಣನ ಪೂಜೆ ಆದಮೇಲೆ ಲಕ್ಷ್ಮಿಗೆ. ಆದರೆ ಗೌರಿ ಗಣಪತಿ ಅನ್ನೋ ಪೂಜೆಯಲ್ಲಿ ಗೌರಿ ಪೂಜೆ ಆದಮೇಲೆ ಗಣಪತಿಯ ಪೂಜೆಯ ರಹಸ್ಯ. ನೋಡಿದ್ರ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಇದ್ರ ಬಗ್ಗೆ ಇವತ್ತು ಗುರುಗಳು ಹೇಳ್ತಾ ಹೋದ್ರು. ಕರ್ತವ್ಯ ಅನ್ನೋದು ಕೂಡ ಎಷ್ಟು ನಿಜವಾಗ್ಲೂ ಗಣೇಶನು ಅದನ್ನ ಹೆಂಗ್ ಪಾಲಿಸಿದ್ರು ಅನ್ನೋದನ್ನ ತೋರಿಸಿದರೆ, ಹಾಗೆ ಕಥೆನ ಹೇಳ್ತಾ ಹೇಳ್ತಾ ನಿಜವಾಗ್ಲೂ ಗುರುಗಳು ಹೇಳ್ತಾ ಎಲ್ಲೋ ಒಂದ್ ಕಡೆ ಒಂಥರ ಒಂದು ಮನ್ಸಿಗೆ ಬೇಜಾರಾದ್ರೂ ಕೂಡ ಆ ವಿಚಾರದಲ್ಲಿ ಎಷ್ಟು ವಿಚಾರಗಳಿದೆ ಅನ್ನೋದು ಇವತ್ತು ಅರ್ಥ ಮಾಡ್ಕೊಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳೇ ಹೇಳಿದ್ರು ಒಂದು ಮಾತು, ಅದು ಫಸ್ಟ್ ಪಿತೃ ದೇವೋಭವ ಅಂತ ನಾವು ಹೇಳ್ತೀವಿ, ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ. ಆದ್ರೆ ಅವ್ರು ಹೇಳಿದ್ದೇನಂದ್ರೆ ಮಾತೃ ದೇವೋಭವ, ಅಂದ್ರೆ ನಾವು ಜನ್ಮ ಕೊಟ್ಟ ತಾಯಿಗೆ ಫಸ್ಟ್ ನಮ್ಮ ಒಂದು ಕೃತಜ್ಞತೆಗಳು ಸಲ್ಲಿಸ್ಬೇಕು ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ರು ಗುರುಗಳು. ಗಣಪತಿಯ ಪೂಜಾ ನಿರ್ಣಯ ಕಾಲದ ಬಗ್ಗೆ ಒಂಚೂರು ನಮಗೆ ತಿಳಿಸ್ಕೊಡಿ. ಈಗ ವೈಶಿಷ್ಟ್ಯವಾಗಿ ಇವತ್ತು ಬೆಳಗ್ಗೆ 6 ಗಂಟೆ ಸೂರ್ಯೋದಯದಿಂದ ಮಾಧ್ಯಾಹ್ನಿಕದ ಕಾಲದವರೆಗೂ ನಾವು 3 ಗಂಟೆಯಿಂದ 4:15 ನಾವು ಕಾಲ ಮಂಗಳವಾರ 3 ಗಂಟೆವರೆಗೂ ನಾವು ಗೌರಿಯ ಪೂಜೆಯನ್ನು ವಿಶೇಷವಾಗಿ ದೇವಸ್ಥಾನದಲ್ಲಿ ಆಚರಣೆ ಮಾಡಿದ್ದೀವಿ. ಸಹಸ್ರಾರು ಭಕ್ತಾದಿಗಳು ದೇವಸ್ಥಾನದಲ್ಲಿ ಬಂದು ಪೂಜೆ. ಈಗ ಈ ತಿಂಗಳಲ್ಲಿ 2, ಒಂದು ವರಮಹಾಲಕ್ಷ್ಮಿ, ಒಂದು ಗೌರಿ ಪೂಜೆ, 2 ಹಬ್ಬಗಳು ಬಂದಿರೋದ್ರಿಂದ ಸ್ವಲ್ಪ ಜನಗಳಿಗೆ ಒಂದು ಬಿಸಿ ಆಗುತ್ತೆ. ಆ ಉದ್ದೇಶದಿಂದ ಕೆಲವರು ಏನು ಮಾಡ್ತಾರೆ, ಮನೆಯಲ್ಲಿ ಆಡಂಬರವಾಗಿ ಮಾಡೋಕ್ಕಾಗದಿದ್ದರೂ ದೇವಸ್ಥಾನದಲ್ಲಿ, ಅದು ಗೌರಿ ದೇವಸ್ಥಾನ, ಪಾರ್ವತಿ ಬಹಳ ವಿಶೇಷವಾಗಿ ಎಲ್ಲ ಶಿವಾಲಯಗಳಲ್ಲಿ ಎಡಭಾಗದಲ್ಲಿ ಅಮ್ಮನವರಿದ್ದರೆ, ನಮ್ಮ ದೇವಸ್ಥಾನದಲ್ಲಿ ಬಲಭಾಗದಲ್ಲಿ ಅಮ್ಮನವರಿದ್ದರೆ ಶಕ್ತಿಗೆ ಪ್ರಧಾನವಾದ ಸ್ಥಳ. ಈ ಸ್ಥಳದಲ್ಲಿ ಬಹಳಷ್ಟು ವರ್ಷಗಳ ಕಾಲ, ನಾನು ಸಣ್ಣ ಹುಡುಗನಿದ್ದಾಗಿದ್ದ ಕಾಲದಿಂದ ದೇವಸ್ಥಾನದಲ್ಲಿ ಗೌರಿ ಗಣಪತಿ ಪೂಜೆ ಬಹಳ ವಿಶೇಷವಾಗಿ ನಡ್ಕೊಂಡ್ಬರ್ತಾ ಇದೆ. ಅದೇ ರೀತಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಾವೆಲ್ಲ ಪೂಜೆಗಳನ್ನ ಮಾಡಿಕೊಂಡೋದ್ರು. ಆರಂಭದಲ್ಲೇ ನಾನು ಹೇಳಿದ್ದೆ, ಏನೂ ಇಲ್ಲ ಅಂದಾಗ ರಸ್ತೆಯಲ್ಲಿ ಹೋಗುವಾಗ 2 ಗರಿಕೆ ಹುಲ್ಲನ್ನು ಬಿಡಿಸಿ ತೊಗೊಂಡೋಗಿ ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ ಎಷ್ಟು ಸಂತೋಷ ಬೀಳ್ತಾನೋ, ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿರೋ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಹಣ್ಣು ಹಂಪಲು ವಿಳೆದ ಒಂದು ತಟ್ಟೆಯಲ್ಲಿ ತಗೊಂಡು ಭಕ್ತಿಯಿಂದ ತಾಯಿ ಪೂಜೆ ಮಾಡಿದ್ರೆ ವಿಶೇಷವಾದ ವರ ಸಿಗುತ್ತೆ. ಯಾಕೆಂದರೆ ತಾಯಿಯೇ ಇಲ್ಲಿ ಶಾಶ್ವತವಾಗಿರೋದ್ರಿಂದ, ಶಕ್ತಿಗೆ ಪ್ರಧಾನವಾದ ಸ್ಥಳವಾಗಿರೋದ್ರಿಂದ ಇಲ್ಲಿ ಅಮ್ಮನವರ ಅನುಗ್ರಹ ಭಾಳ ವಿಶೇಷವಾಗಿ ನಡೆಯುತ್ತೆ. ಅದೇ ರೀತಿ ಇವತ್ತು 3 ಗಂಟೆ ರಾವು ಕಾಲದವರೆಗೂ ವಿಶೇಷವಾಗಿ ಪೂಜೆ ಆಯಿತು. ನಾಳೆ ಚೌತಿ ಇರೋದ್ರಿಂದ ಸೂರ್ಯೋದಯಾದಿ ಸೂರ್ಯಾಸ್ತಮ ತನಕ, ಸೂರ್ಯ ಉದಯನಾದಾಗಿಂದ ಸಾಯಂಕಾಲ ಅಸ್ತಮಾನದವರೆಗೂ ಗಣೇಶನ ಪೂಜೆ ಮಾಡ್ಬೋದು. ಅಸ್ತಮಾನ ನಂತರ ವಿಸರ್ಜನೆ, ಯಾಕೆಂದರೆ ನಾಳೆನೇ ವಿಸರ್ಜನೆ ಮಾಡಿಬಿಡ್ಬೇಕು, ಇಲ್ಲಾಂದರೆ ಭಾನುವಾರದವರೆಗೂ ದೇವ್ರನ್ನ ಇಟ್ಕೊಂಡಿರ್ಬೇಕು. ಇವತ್ತು ಮನೆಗಳಲ್ಲೆಲ್ಲ 4 ದಿನ 5 ದಿನ ಮೈಲಿಗೆ ರಾಮಾಯಣ ಅವೆಲ್ಲ ಇರೋದ್ರಿಂದ ಮನೆಗಳಲ್ಲಿ ಜಾಸ್ತಿ ಸಾಮಾನ್ಯವಾಗಿ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಸಾಯಂಕಾಲ ಇದೆಲ್ಲ ಆದಮೇಲೆ ತಮ್ಮ ಮನೆಯಲ್ಲೇ ಒಂದು
ಅಂಡೆಯಲ್ಲೋ ಬಕೆಟ್ನಲ್ಲೋ ನೀರಿಟ್ಕೊಂಡು ಸ್ವಾಮಿನ ವಿಸರ್ಜನೆ ಮಾಡಿ ಅವ್ರನ್ನ ತಗೊಂಡೋಗಿ ಆ ಜಲಾದಿವಾಸದಲ್ಲಿ ಬಿಟ್ಟಾಗ ಆ ಮಣ್ಣು ನಮ್ಮ ಮುಂದೆನೇ ಕರಗುತ್ತೆ. ಅಂದರೆ ನಮ್ಮ ಕಷ್ಟಗಳೆಲ್ಲ ಎಷ್ಟಿದೆಯೋ ಅಷ್ಟು ಆ ಮಣ್ಣಿನ ರೀತಿಯಲ್ಲಿ ಕರಗೋಗುತ್ತೆ. ನಾವೇನು ಸ್ವಾಮಿಗೆ ಪೂಜೆ ಮಾಡಿ ಅವನ್ನ ಪ್ರಾರ್ಥನೆ ಮಾಡಿರ್ತೀವಿ, ಆ ಕಷ್ಟಗಳೆಲ್ಲ 24 ಗಂಟೆಯಲ್ಲೇ ಕಳೆದೋಗುತ್ತೆ. ಇನ್ನು ಮುಂದಿನ ವರ್ಷದವರೆಗೂ ಸುಖದ ಜ್ಞಾನದಲ್ಲಿ ನಾವೆಲ್ಲ ಇರ್ತೀವಿ. ಅವನ ಅನುಗ್ರಹ ನಮಗೆ ಪೂರ್ಣವಾಗಿ ಸಿಗುತ್ತೆ. ಸಾಯಂಕಾಲದವರೆಗೂ ಆ ಗಣೇಶನ ಪೂಜೆಯನ್ನು ಮಾಡಿ ಅಸ್ತಮಾನ ನಂತರ ಸ್ವಾಮಿಗೆ ಚಿಕ್ಕದಾಗಿ ನೈವೇದ್ಯ ಹಾಲು ಮಾಡಿ ಅದನ್ನು ಮಂಗಳಾರತಿ ಮಾಡಿ ಅವ್ರನ್ನ ವಿಸರ್ಜನೆ ಮಾಡಿ ಮನೆಯಲ್ಲೇ ಅದನ್ನು ಸ್ವಾಮಿಯನ್ನಿಟ್ಟು ಅದರ ಮೇಲೊಂದು ಮುಚ್ಚಿಟ್ಬಿಟ್ರೆ ಮಾರನೇ ದಿನ ಬೆಳಗ್ಗೆ ಎಲ್ಲ ಜಲಮಯವಾಗಿರ್ತಾರೆ. ಆ ಜಲಮಯವಾದ ನೀರನ್ನು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಹೂವಿನ ಗಿಡಗಳಿಗಿಟ್ಟರೆ ಪುಷ್ಕಳವಾಗಿ ಹೂವು ಬೆಳೆಯುತ್ತೆ. ಸ್ವಾಮಿ ಹೇಗೆ ಕರಗಿರ್ತಾರೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಕರಗಿಸಿ ಪೂರ್ಣವಾದ ಅನುಗ್ರಹವನ್ನು ಕೊಡ್ತಾರೆ. ಇದು ನಾಳೆ ಪೂಜೆಯ ವೈಶಿಷ್ಟ್ಯತೆ. ಗುರುಗಳೇ, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ರಿ, ಎಷ್ಟು ಅರ್ಥಪೂರ್ಣವಾಗಿತ್ತು. ನಮ್ಮ ಕರ್ನಾಟಕ ಜನತೆಗೆ ಸಾಕಷ್ಟು ವಿಚಾರಗಳು ಹೇಳ್ತಾ ಹೋದ್ರಿ. ದೇವಸ್ಥಾನದ ವಿಷಯವಾಗಿ ಹಾಗೂ ಗೌರಿ ಗಣಪತಿಯ ಇತಿಹಾಸವನ್ನು ಬಹಳ ಸಂಕ್ಷಿಪ್ತವಾದ ಕಾಲದಲ್ಲಿ ತಮಗೆಲ್ಲ ವಿವರಣೆ ಮಾಡಿಕೊಟ್ಟಿದ್ದೀನಿ. ಈ ಒಂದು ಅಶ್ವವೇಗ ಏನು ಚಾನೆಲ್ ಮಾಡಿದರೆ ಅಶ್ವದಂತೆ ವೇಗವಾಗಿ ಈ ಚಾನಲ್ಲು ಬೆಳೆದು ಎಲ್ಲರ ಮನಸ್ಸಿಗೂ ಸಂತೋಷವನ್ನುಂಟು ಮಾಡಿ ಧಾರ್ಮಿಕವಾದ ಕಾರ್ಯ, ಶೈಕ್ಷಣಿಕವಾದ ಕಾರ್ಯ, ರಾಜಕೀಯದ ಕಾರ್ಯ ಮೂರನ್ನೂ ಒಳಗೊಂಡಂತೆ ಬಹಳ ವಿಶೇಷವಾಗಿ ಬೆಳೀಲಿ ಅಂತೇಳಿ ಆ ಗಂಗಾಧರೇಶ್ವರನ ಹತ್ರ ಪ್ರಾರ್ಥನೆ ಮಾಡಿ, ನಮ್ಮ ಚಿರಂಜೀವಿ ದರ್ಶನ್ ಸೂರ್ಯ ಕೂಡ ಬಹಳ ವಿಶೇಷವಾಗಿ ಇದೊಂದು ವಿಷಯದಲ್ಲಿ ಬರ್ತಾ ಇದ್ದಾನೆ. ಅವನಿಗೂ ಆ ಭಗವಂತ ಅನೇಕವಾದ ಶಕ್ತಿಯನ್ನು ಕೊಟ್ಟು ಈ ಚಾನಲ್ನೆಲ್ಲ ಆಪ್ತ ಮಿತ್ರರಿಗೂ ಒಂದು ವಿಶೇಷವಾದ ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಶುಭ ಗಣೇಶನ ಹಬ್ಬದ ದಿನ ಗಣೇಶನ ಮುಖಾಂತರವಾಗಿ ನಿರ್ವಿಘ್ನವಾಗಿ ಅಶ್ವವೇಗ ಬಹಳ ವೇಗವಾಗಿ ಬೆಳೀಲಿ ಅಂತೇಳಿ ಆ ಪರಮೇಶ್ವರನ ಸನ್ನಿಧಿಯಲ್ಲಿ ಆಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಹರ ನಮ್ಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷತೆ ಬಗ್ಗೆ ಡಾಕ್ಟರ್ ಶ್ರೀ ಸೋಮಸುಂದರ್ ದೀಕ್ಷಿತ್ ಗುರುಗಳು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಯಿತು ಇದ್ರ ವಿಚಾರಗಳು ಕೇಳ್ತಾ. ಹಾಗೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಅಶ್ವವೇಗ ನ್ಯೂಸ್ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು.